ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ನಿಮಗೆ ಬರುತ್ತೆ. ಗೋವು ಪೂಜೆ ಮಾಡೋರಿಗೆ ಸಾವಿನ ಪೂಜೆ ಮಾಡ್ತೀವಿ. ನಾವು ಕಾಶ್ಮೀರವನ್ನ ಸ್ವಾತಂತ್ರ್ಯಗೊಳಿಸದೆ ಬಿಡೋದಿಲ್ಲ. ಜಮ್ಮುವಿನಲ್ಲಿ ರಾಮನಾಮ ಜಪ ಮಾಡೋರನ್ನ ನಾವು ಮುಗಿಸ್ತೀವಿ. ಲಷ್ಕರ್ ಎ ತೊಯ್ಬಾ ಉಪನಾಯಕ ಸೈಫುಲ್ಲಾ ಕಸೂರಿ ಭಾಷಣ ಮಾಡಿದ್ದಾನಂತೆ. ಭಾಷಣ ಮಾಡಿದ 4 ದಿನದಲ್ಲಿ ಕಣಿವೆಯಲ್ಲಿ ಉಗ್ರರು ದಾಳಿ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ತಪ್ಪು ಮಾಡಿದ್ದೀರಿ. ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ನಿಮಗೆ ಬರುತ್ತೆ. ಗೋವು ಪೂಜೆ ಮಾಡೋರಿಗೆ ನಾವು ಸಾವಿನ ಪೂಜೆಯನ್ನ ಮಾಡ್ತೀವಿ. ದಮ್ಮು ತಾಕತ್ತಿದ್ರೆ ಭಾರತಕ್ಕೆ ಎಂಟ್ರಿ ಕೊಟ್ಟು ನೋಡಿ, ಅವಾಗ ಗೊತ್ತಾಗತ್ತೆ ನಿಮಗೆ. ನಿಮ್ಮ ಪೂಜೆ ಆಗುತ್ತಾ? ಗೋವುಗಳ ಪೂಜೆ ಮಾಡೋರನ್ನ ಸಾಯಿಸ್ತೀನಿ ಅಂತ ಹೇಳ್ತಿರಲ್ಲ, ನಿಮಗೆ ತಾಕತ್ತು ದಮ್ಮಿದ್ರೆ ಭಾರತಕ್ಕೆ ನಿಮ್ಮ ಒಂದು ಹೆಜ್ಜೆ ಇಟ್ಟು ನೋಡಿ ನಿಮ್ಮ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ. ಈ ರೀತಿಯಾಗಿ ಭಾಷಣ ಮಾಡೋದಲ್ಲ, ಅದೆಲ್ಲೋ ಕೂತ್ಕೊಂಡು ಅದೆಲ್ಲೋ ಅಡುಕೊಂಡು 370 ತೆಗೆದು ತಪ್ಪು ಮಾಡಿದ್ರಿ ಅಂತೆ. ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ನಿಮಗೆ ಬರುತ್ತೆ. ಅಷ್ಟು ವೀಕ್ ಇಲ್ಲ ಭಾರತ ಆ ಪರಿಸ್ಥಿತಿ ಬರೋದಕ್ಕೆ. ಕಾಶ್ಮೀರವನ್ನ ಸ್ವಾತಂತ್ರ್ಯಗೊಳಿಸದೆ ಬಿಡೋದಿಲ್ಲ. ಯಾರು ಸ್ವಾತಂತ್ರ್ಯವಾಗಿ ಬದುಕಬೇಡಿ ಅಂತ ಹೇಳಿದ್ದು? ಸ್ವಾತಂತ್ರ್ಯವಾಗಿ ಬದುಕಿ ಅಂತಾನೆ ಹೇಳ್ತಾ ಇರೋದು. ಆದ್ರೆ ನೀವು ಈ ರೀತಿಯಾದಂತಹ ಬಲಿ ಪಡೆದುಕೊಂಡು ಸ್ವಾತಂತ್ರ್ಯ ಅಂತಂದ್ರೆ ಇದನ್ನ ಸ್ವಾತಂತ್ರ್ಯ ಅಂತಾರೆ ಯಾರಾದ್ರೂ? ಒಮ್ಮೆ ಭಾರತಕ್ಕೆ ಬಂದು ನೋಡಿ, ಕಾಲಿಟ್ಟು ನೋಡಿ, ಗೊತ್ತಾಗುತ್ತೆ ಸ್ವಾತಂತ್ರ್ಯ ಅನ್ನೋದು ಏನು ಅಂತ ಹೇಳಿ. ನಾವೆಲ್ಲ ಎಷ್ಟು ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದೀವಿ, ನಾವಿಲ್ಲಿ ಬದುಕೋಕೆ ಎಷ್ಟು ಅರ್ಹರಿದ್ದೀವಿ ಅಂತ ಗೊತ್ತಾಗತ್ತೆ ನಿಮಗೆ. ನಾವು ಇಷ್ಟು ಸ್ವಾತಂತ್ರ್ಯವಾಗಿ ಬದುಕ್ತಾ ಇರೋದಕ್ಕೆ ನಿಮ್ಗೆ ಹೊಟ್ಟೆ ಉರಿ ತಡೆಯಕ್ಕಾಗ್ತಾ ಇಲ್ಲ ನಿಮಗೆ. ಆ ರೀತಿಯಾಗಿ ನೆಮ್ಮದಿಯಾಗಿ ಬದುಕಕ್ಕಾಗ್ತಾ ಇಲ್ವಲ್ಲ. ನಮ್ಮ ನೆಮ್ಮದಿ ನೋಡಿ ನಿಮ್ಮ ನೆಮ್ಮದಿ ಕೆಟ್ಟುಬಿಟ್ಟಿದೆ, ನಿದ್ದೆ ಕೆಟ್ಟುಬಿಟ್ಟಿದೆ. ಹಾಗಾಗಿ ಭಾರತೀಯರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಎಲ್ಲೋ ಕೂತ್ಕೊಂಡು ಎಲ್ಲೋ ಅಡ್ಕೊಂಡು ಕೂತ್ಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಮೀಟರ್ ಇಲ್ಲ, ದಮ್ಮು ಇಲ್ಲ, ತಾಕತ್ತು ಇಲ್ಲ ನಿಮ್ಗಳಿಗೆ ಫೇಸ್ ಟು ಫೇಸ್ ಬಂದು ನೀವು ಹೋರಾಟ ಮಾಡೋದಕ್ಕೆ. ನಮ್ಮ ಸೈನಿಕರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಅಲ್ಲಿ ಬಾರ್ಡರ್ ಅಲ್ಲಿ ಬಂದು ನುಗ್ಗೊಡಿಯಕ್ಕೆ. ನೀವು ಹೇಡಿಗಳು, ನೀವು ಬಳೆ ತೊಟ್ಕೊಂಡು ಕೂತಿರೋರು. ಮತ್ತೆ ಇನ್ನೊಂದಷ್ಟು ಪದಗಳು ಬರುತ್ತೆ ಬಾಯಲ್ಲಿ, ಆದ್ರೆ ಬಳಕೆ ಮಾಡಬಾರ್ದು ಅಂತ ಸುಮ್ಮನಿದ್ದೀನಿ. ರಾಮನಾಮ ಜಪ ಮಾಡೋರು ಮುಗಿಸ್ತೀವಂತೆ. ನಾವು ರಾಮನಾಮನ ಜಪವನ್ನ ಮಾಡೇ ಮಾಡ್ತೀವಿ. ಇದನ್ನ ಹೇಳಕ್ ಕೇಳಕ್ ನೀನ್ ಯಾವ ಸೀಮೆ ದೊಣ್ಣೆ ನಾಯಕ? ಭಾಷಣ ಮಾಡ್ತಾನಂತೆ, ಭಾಷಣ. 4 ದಿನದಲ್ಲಿ ಇದೀಗ ಕಣಿವೆಯಲ್ಲಿ ಈ ರೀತಿಯಾದಂತಹ ಉಗ್ರ ದಾಳಿ ಆಗಿರುವಂತದ್ದು. 370 ತೆಗೆದಿದ್ದೀವಿ ನಾವು, ಹಾಗಾಗಿ ಈ ರೀತಿಯಾಗಿ ದಾಳಿ ಮಾಡಿದ್ದೀವಿ ಅನ್ನೋ ರೀತಿಯಾಗಿ ಭಾಷಣ ಮಾಡಿದಾರಂತೆ. ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಭಾಷಣ ಮಾಡಿರೋದು. ಸರಿಯಾಗಿ ಒಂದೊತ್ತು ತಿನ್ನಕ್ಕೆ ಕೂಳ್ ಸಿಗ್ತಾ ಇಲ್ಲ ನಿಮ್ಗಳಿಗೆ. ನಾವು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ, ನಿಮ್ ಯೋಗ್ಯತೆಗಳಿಗೆ ಒಂದೊತ್ತು ತಿನ್ನಕ್ಕೆ ಅನ್ನ ಸಿಗ್ತಾ ಇಲ್ಲ. ಇನ್ನು ರಾಮನಾಮ ಜಪ ಮಾಡಿಬಿಟ್ರೆ ಎಲ್ಲರನ್ನೂ ಕೂಡ ಸಾಯಿಸ್ಬಿಡ್ತಾರಂತೆ. ಸ್ವತಂತ್ರವಾಗಿ ಬದುಕಬೇಕಂತೆ. ಬದುಕಿ ಯಾರು ಬೇಡ ಅಂತ ಹೇಳಿದ್ದು? ಸ್ವತಂತ್ರವಾಗಿ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಮುಸುಡಿನೇ ಹೇಳಿರುವಂತಹ ಮಾತುಗಳು. मकबूजा कश्मीर के अंदर 35 से 370 को खत्म किया। आप मुझे बताइए, तोड़कर जिहाद पर इंशाल्लाह मुत्तहिद होना होंगे। इंशाल्लाह जिहाद के जरिए आज अल्लाह ताला बड़ी खुशखबरियां दे रहा है। बांग्लादेश के अंदर हिंदू बनिए के मफादात दफन हो गए। शाम के पर आज मुजाहिदीन की हुकूमत है और मकबूजा कश्मीर की आखिरी बात बताकर क्या दिया जिहाद ने, क्या दिया मुजाहिदीन ने? अल्लाह की कसम, जब हिंदुस्तान ने गाय के पुजारी ने मकबूजा कश्मीर के अंदर 35 से 370 को खत्म किया, आप मुझे बताइए क्यों खत्म किया था? किस लिए खत्म किया था? डेमोग्राफिक चेंज के लिए, मुस्लिम शनाख्त को मिटाने के लिए, मुस्लिम अक्सरियत को अकलियत के अंदर बदलने के लिए एड़ी चोटी का जोर लगाया। आपने टंकों के जरिए, तोपों के जरिए, मिसाइलों के जरिए, हेलीकॉप्टरों के जरिए, ड्रोन के जरिए, अल्लाह की कसम 10 लाख फौज के जरिए बहुत जोर लगाया कि श्रीनगर में जो गाजी और शहीदों का इलाका है, पुलवामा, पुंछ, राजौरी के अंदर राम राम कहने वालों को बात करूंगा, डेमोग्राफिक चेंज रहूंगा। जरा इस बात पर गौर करें। उसने किया इसलिए था और 52 लाख 2 मिसाइल जारी किए, 52 लाख 2 मिसाइल किनको जारी किए, ये बातें हमारे इल्म में नहीं है। ನೋಡಿ, ಆತ ಲಷ್ಕರ್ ಎ ತೊಯ್ಬಾದ ಉಪನಾಯಕ ಸೈಫುಲ್ಲಾ ಕಸೂರಿ ಅಂತೆ. ಆತ ಭಾಷಣ ಮಾಡ್ತಾ ಇದ್ದಾನೆ, ಆತ ಪ್ರಚೋದಿಸ್ತಾ ಇದ್ದಾನೆ ಭಾರತೀಯರನ್ನ ಯಾವ ರೀತಿಯಾಗಿ ಟಾರ್ಗೆಟ್ ಮಾಡಬೇಕು,
ಗೋವುಗಳನ್ನ ನಾವು ಎಷ್ಟು ಪ್ರೀತಿಯಿಂದ ಪೂಜೆ ಮಾಡ್ತೀವೋ ಅದಕ್ಕೆ ಆತ ಹೇಳ್ತಾ ಇದ್ದಾನೆ, ಗೋವು ಪೂಜೆ ಮಾಡ್ತಿರಲ್ಲ ನೀವು, ನಿಮ್ಮನ್ನ ನಾವು ಮುಗಿಸ್ತೀವಿ ಅಂತ ಹೇಳಿ, ರಾಮನಾಮನ ಜಪ ಮಾಡ್ತಿದ್ದೀರಲ್ಲ ನೀವು, ನಿಮ್ಮನ್ನ ನಾವು ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾನೆ ಭಾಷಣದಲ್ಲಿ. ಅಲ್ಲಿ ಕೂತಿದ್ದಾರಲ್ಲ ಅವರೆಲ್ಲ ಅಯೋಗ್ಯರು, ಅಷ್ಟೂ ಜನ ಅಯೋಗ್ಯರೇ, ಯಾರು ಯೋಗ್ಯರಲ್ಲ. ಆ ಅಯೋಗ್ಯರು ಈತನ ಮಾತು ಕೇಳಿಕೊಂಡು ದಾಳಿ ಮಾಡಿದ್ದಾರೆ. ಆತ 4 ದಿನದ ಹಿಂದೆ ಮಾಡಿರುವಂತಹ ಭಾಷಣ ಇದು. ಭಾರತದ ಸೇನಾ ಸಮವಸ್ತ್ರದಲ್ಲೇ ಉಗ್ರರಿಂದ ದಾಳಿ, ನಿಮ್ ಯೋಗ್ಯತೆಗೆ ಇನ್ನೇನ್ ಮಾಡಕ್ಕಾಗತ್ತೆ? ಸೇನಾ ಸಮವಸ್ತ್ರದಲ್ಲಿ ಭಯೋತ್ಪಾದಕರು ನುಗ್ಗಿದ್ದಾರೆ. ಪಹಲ್ಗಾಮ್ನಲ್ಲಿ ಬರೋಬ್ಬರಿ 2,000 ಪ್ರವಾಸಿಗರು ಇದ್ರು. ಏಕಾಏಕಿ ಪಹಲ್ಗಾಮ್ಗೆ ಭಯೋತ್ಪಾದಕರು ನುಗ್ಗಿದ್ದಾರೆ. ಮೊದಲು ಯೋಧರು ಅಂತ ಅಂದ್ಕೊಂಡಿದ್ರಂತೆ ಪಾಪ ಪ್ರವಾಸಿಗರು, ಆದ್ರೆ ಅವರ ಪೈಶಾಚಿಕ ಕೃತ್ಯದಿಂದ ಪ್ರವಾಸಿಗರು ಬೆಚ್ಚಿ ಬಿದ್ದಿದ್ದಾರೆ. ಭಾರತದ ಸೇನಾ ಸಮವಸ್ತ್ರದಲ್ಲೇ ಉಗ್ರರಿಂದ ದಾಳಿ, ನಿಮ್ ಯೋಗ್ಯತೆಗೆ, ನಿಮ್ ಐಡೆಂಟಿಟಿನೇ ಇಲ್ಲ. ನಿಮ್ ಯೋಗ್ಯತೆಗೆ ಹೇಳ್ಕೊಳಕ್ಕೆ, ನಾನು ಲಷ್ಕರ್-ಇ-ತೊಯ್ಬಾದ ಸಂಘಟನೆಯಲ್ಲಿ ಇದ್ದೀನಿ ಅಂತ ಹೇಳಿ ಹೇಳ್ಕೊಳಕ್ಕೆ ನಿಮ್ಗೆ ಐಡೆಂಟಿಟಿನೇ ಇಲ್ಲ. ನಮ್ಮ ಭಾರತೀಯ ಸೈನಿಕರ ಬಟ್ಟೆ ತೊಡ್ಕೊಂಡು ಹೇಳಿ ಕೆಲಸ ಮಾಡಿರುವಂತದ್ದು ನೀವು, ನಿಮ್ಗಳಿಗೆ ಐಡೆಂಟಿಟಿನೇ ಇಲ್ಲ. ಪೈಶಾಚಿಕ ಕೃತ್ಯದಿಂದ ಪಾಪ ಪ್ರವಾಸಿಗರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. 2,000 ಪ್ರವಾಸಿಗರು ತೆರಳಿದ್ದಾರೆ. ಈ ಸಂದರ್ಭದಲ್ಲಿ 2,000 ಪ್ರವಾಸಿಗರು ತೆರಳಿದಂತಹ ಸಂದರ್ಭದಲ್ಲಿ ನೋಡಿ ಮಾಡಿಕೊಂಡು ಟಾರ್ಗೆಟ್ ಮಾಡಿರುವಂತದ್ದು. ಎಷ್ಟು ಜನ ಪ್ರವಾಸಿಗರಿದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ, ಯಾರು ಏನು ಐಡಿ ಕಾರ್ಡ್ ಇಸ್ಕೊಂಡು ನೋಡಿ ನಾವು ಭಾರತದವರು ಅಂತ ಗೊತ್ತಾದ ನಂತರ ಟಾರ್ಗೆಟ್ ಮಾಡಿದ್ದಾರೆ. ಪಾಪ ಅಲ್ಲಿರೋರೆಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದಾರೆ, ಬಿಟ್ಬಿಡಿ ನಮ್ಮನ್ನ ಬಿಟ್ಬಿಡಿ ಅಂತ ಹೇಳಿ. ಮತ್ತೆ ನಿಜವಾದ ಸೈನಿಕರು ಕೂಡ ಹೋದಂತಹ ಸಂದರ್ಭದಲ್ಲಿ ಭಯಭೀತರಾಗ್ಬಿಟ್ಟಿದ್ದಾರೆ, ನಮ್ಮನ್ನು ಎಲ್ಲೂ ಕೂಡ ಟಾರ್ಗೆಟ್ ಮಾಡ್ತಾರೋ ಅಂತ.